ಚಂದನ್ ಮತ್ತು ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಎಂಬ ರಿಯಾಲಿಟಿ ಶೋ ಮೂಲಕ ಇಬ್ಬರು ಪರಿಚಯ ಆದರು. ಪರಿಚಯದ ನಂತರ ಇಬ್ಬರು ಅಲ್ಲಿಯೇ ಸ್ನೇಹಿತರಾಗ್ತಾರೆ. ನಂತರ ಹೊರಗೆ ಬಂದ ನಂತರ ಕೂಡ ಅವರ ಸ್ನೇಹ ಮುಂದುವರಿಯುತ್ತೆ. ಆದರೆ ಎಲ್ಲೂ ಕೂಡ ಅವರು ತಾವು ಪ್ರೀತಿಸುತ್ತಿದ್ದೇವೆ ಅಂತ ತೋರಿಸ್ಕೊಂಡಿಲ್ಲ. ಆದರೆ ಮೈಸೂರಲ್ಲಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಲೈವಲ್ಲೇ ಇಬ್ಬರು ಪ್ರಪೋಸ್ ಮಾಡ್ಕೊಳ್ತಾರೆ. ಅಲ್ಲಿಂದ ನಂತರ ಅವರ ಪ್ರೀತಿ ಉಂಟಾಗುತ್ತೆ. ಪ್ರೀತಿಯನ್ನು ಪಬ್ಲಿಕ್ ಮೂಲಕ ತೋರಿಸ್ಕೊಳ್ತಾರೆ. ನಂತರ ಮದುವೆ ಕೂಡ ಆಗ್ತಾರೆ. ಈಗ ಸದ್ಯಕ್ಕೆ ಮದುವೆಯಾಗಿ 4 ವರ್ಷದ ನಂತರ ಡೈವರ್ಸ್ ಆಗಿದ್ದಾರೆ. ಇಬ್ಬರು ಪರಸ್ಪರ ಒಪ್ಪಿಗೆ ಮೂಲಕ ಡೈವರ್ಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡೈವರ್ಸ್ ಆಗೋಕ್ಕೆ ಮುಂಚೆ ಎಲ್ಲಿಯೂ ಇದರ ಬಗ್ಗೆ ಸುಳಿವು ಕೂಡ ಇಬ್ಬರು ಬಿಟ್ಕೊಟ್ಟಿಲ್ಲ. ಕೋರ್ಟಲ್ಲೇ ಇದು ತೀರ್ಮಾನ ಆಗೋಗಿದೆ. ಇಬ್ಬರು ಒಪ್ಪಿಗೆ ಮೂಲಕ ಆಗಿದೆ. ಆದರೆ ಡೈವರ್ಸ್ಗೆ ಏನು ಕಾರಣ ಅಂತ ಇದುವರೆಗೆ ತಿಳಿದು ಬಂದಿಲ್ಲ. ಆದರೆ ಸೋಷಿಯಲ್ ಮೀಡಿಯಲ್ಲಿ ಸೃಜನ್ ಅವರ ಹೆಸರು ಸುಮ್ಮನೆ ಯಾರೋ ಹಾಕ್ತಾ ಇದ್ದಾರೆ. ಇದರ ಬಗ್ಗೆ ಅವರೇ ಹೇಳಬೇಕು. ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಈಗ ಬೇರೆ ಬೇರೆ ಆಗಿದೆ. ಈ ಬೇರೆ ಬೇರೆ ಆಗೋದಕ್ಕೆ ಕಾರಣಗಳನ್ನು ಅವರು ಹೇಳ್ತಾರಾ ಅಲ್ಲ ಅದ್ರ ಬಗ್ಗೆ ಮಾತಾಡದೆ ಸುಮ್ಮನೆ ಕೂರ್ತಾರಾ, ಇನ್ನೆಲ್ಲಿ ಈ ವಿಷಯವನ್ನು ಮುಂದೆ ಪಬ್ಲಿಕ್ ಮುಂದೆ ಹೇಳ್ತಾರಾ ಅಂತ ನಾವು ಆ ವಿಷಯವನ್ನು ತಿಳ್ಕೊಂಡು ಆಮೇಲೆ ಮಾತಾಡೋಣ. ನಮಸ್ಕಾರ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.